ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ. ಇವತ್ತು ನಾವು ಅಧ್ಯಾಯ 10ರಲ್ಲಿರ್ತಕ್ಕಂಥ ಸೊನ್ನೆಯ ಮತ್ತೊಂದು ಬದಿ ಎನ್ನುವ ಪಾಠವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇಲ್ಲಿ ಪ್ಲಸ್ ಕೊಟ್ಟಿದ್ದಾನೆ, ಮೈನಸ್ ಕೊಟ್ಟಿದ್ದಾನೆ. ಅಂದರೆ ಪ್ಲಸ್ ಸಂಖ್ಯೆಗಳು ಬರ್ತವೆ, ಮೈನಸ್ ಸಂಖ್ಯೆಗಳು ಬರ್ತವೆ. ಹೆಚ್ಚು ಸಂಖ್ಯೆಗಳು ಅಂತಾನೆ ಈಗಾಗಲೇ ನೀವು ಕಲ್ತಿದ್ದೀರಿ. 1 2 3 4 ಅಂತಂದೇಳಿ ಸಂಖ್ಯೆಗಳನ್ನು ಕಲ್ತಿದ್ರಿ. ಅದರ ಹಿಂದ್ಗಡೆಗೆ ಸೊನ್ನೆ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊನ್ನೆ ಅಂದರೆ ಏನೂ ಇಲ್ಲ ಅಂತಂದೇಳಿ, 1 ಅಂದರೆ 1, 2 ಅಂದರೆ 2, ಇವೆಲ್ಲ ನಿಮಗೆ ಗೊತ್ತಿದೆ. ಈಗ 0ಯಿಂದ 9ರವರೆಗೆ ಅಂಕಿಗಳನ್ನು ಉಪಯೋಗಿಸಿ ನಾವು ಎಷ್ಟೇ ದೊಡ್ಡದಾದ ಸಂಖ್ಯೆಯನ್ನು, ಎಷ್ಟೇ ಚಿಕ್ಕದಾದ ಸಂಖ್ಯೆಯನ್ನು ನಾವು ಈ 10 ಅಂಕಿಗಳನ್ನು ಬಳಸೇ ನಾವು ಬರಿತೀವಿ. ಉದಾಹರಣೆಗೆ 1 ಲಕ್ಷ ಬರಿತೀವಿ ಅಂದರೆ 1 ಮತ್ತು 0 ಬೇಕು. 9999 ಬರೀಬೇಕಂದ್ರೆ 9ಗಳು 4 ಬೇಕು. ಹೌದಾ? ಈ 0ಯಿಂದ 9ರವರೆಗೆ ಏನು ಸಂಖ್ಯೆಗಳದಾವ ಅದನ್ನೇ ಬಳಸಿ ನಾವು ಎಂಥ ಅಂಕಿಗಳು ಬೇಕಾದರೂ ಬರಿಬೋದು. ಅದಾದ ನಂತರ ನಾವು 0 ಮತ್ತು 1 ಇವುಗಳ ನಡುವೆ ಯಾವುದೇ ಸಂಖ್ಯೆ ಇಲ್ಲ. ಆದರೆ 0 ಮತ್ತು 1ರ ನಡುವೆ ಮತ್ತು ನಾವು ಭಾಗ ಮಾಡಿದಾಗ ಅರ್ಧ ಬರುತ್ತೆ. ಆಮೇಲೆ 2 ಭಾಗ ಮಾಡಿದಾಗ 2ನೇ 3 ಬರುತ್ತೆ. ಈ ರೀತಿ ನಾವು ಭಿನ್ನರಾಶಿಗಳನ್ನು ನಾವು ಈಗಾಗಲೇ ಕಲ್ತಿದ್ದೀವಿ ಹಿಂದಿನ ಒಂದು ತರಗತಿಗಳಲ್ಲಿ. ಈಗ ನಾವು ನಮಗೆ ತಿಳಿದೇ ಇರತಕ್ಕಂಥ ಸಂಖ್ಯೆ, ಈಗ ಸಂಖ್ಯಾ ರೇಖೆ ನೋಡ್ರಿ, ಇದು ಬಾಣದ ಗುರುತು. ಇದು ಬಾಣ ಅಂದರೆ ಒಂದೇ ಕಡೆಗೆ ಇದು ರೇಖೆ. ಇದು ಈಗ 0ಯ ನಾವು ಬಲಭಾಗಕ್ಕೆ 1 2 3 4 ಇದಾವೆ, ಇವೆಲ್ಲ ಪ್ಲಸ್ ಸಂಖ್ಯೆಗಳು. ಈಗ 0ಯ ಎಡಭಾಗಕ್ಕೆ ಸಂಖ್ಯೆಗಳಿದಾವ ಅಂತ, ಇದೇ ಈ ಪಾಠದ ಹೆಸರೇ 0ಯ ಮತ್ತೊಂದು ಬದಿ ಅಂತ. ಈಗ 0ಯ ಬಲಭಾಗಕ್ಕೂ ಕೂಡ ಸಂಖ್ಯೆಗಳು ಇದಾವ. ಮತ್ತು ಇದನ್ನು ನಾವು ರೇಖೆ ನೋಡ್ರಿ, ಸಂಖ್ಯಾ ಕಿರಣ, ಇದು ಸಂಖ್ಯಾ ಕಿರಣ. ಇಲ್ಲಿ ನೈಜ ಸಂಖ್ಯಾ ರೇಖೆ ಅಂತ, ಅಂದರೆ ನೈಜ ಸಂಖ್ಯಾ ರೇಖೆ ಅಂದರೆ ಎರಡೂ ಕಡೆಗೆ ಬಾಣದ ಗುರುತು ಇರ್ತಕ್ಕಂಥದ್ದು. ಎರಡೂ ಕಡೆ ಬಾಣದ ಗುರುತಿದ್ರೆ ಇಲ್ಲಿ ನಡುವೆ 0 ಬರುತ್ತೆ. 0 ಈ ಕಡೆಗೆ 1 2 1 2 ಅಂತ ಇದ್ದಾವೆ, ಈ ಕಡೆ 3, ಈ ರೀತಿ ಮುಂದುವರಿತಾ ಹೋಗುತ್ತೆ. ಆದರೆ ಈ ಕಡೆಗೆ ಸಂಖ್ಯೆಗಳಿದಾವ ಅನ್ನೋ ಪ್ರಶ್ನೆಗೆ ಈ ಒಂದು ಪಾಠದಲ್ಲಿ ಉತ್ತರ ಇದೆ. 0ಗಿಂತ ಕಡಿಮೆಯಾದ ಸಂಖ್ಯೆ ಇರಬಹುದೇ ಅಂತ ಕೇಳ್ತಾನೆ. ನೋಡಿರಿ, ಈ 1 2 3 4, 3ಕ್ಕಿಂತ ಸಣ್ಣದು 2, 2ಕ್ಕಿಂತ ಸಣ್ಣದು 1, 1ಕ್ಕಿಂತ ಸಣ್ಣದು 0, 0ಗಿಂತ ಸಣ್ಣದು ಯಾವುದು, ಆ ಸಂಖ್ಯೆಗಳು ಇದಾವ ಅಂತ ಕೇಳ್ತಾರೆ. 0ಗಿಂತ ಕಡಿಮೆ ಎನ್ನಲು ನೀವು ಯಾವುದಾದ್ರೂ ಮಾರ್ಗಗಳನ್ನು ಯೋಚಿಸಬಹುದೇ ಅಂತ. ಅದಕ್ಕಾಗಿ ಒಂದು ಇಲ್ಲಿ ಚಟುವಟಿಕೆನೋ ಅಥವಾ ನಿಮಗೆ ಫನ್ನಿಯಾಗಿ ಅಂದರೆ ಮೋಜಿನ ಕಟ್ಟಡವನ್ನು ಪರಿಚಯಿಸಿದೆ. ಬೇಲಾಳ ಮೋಜಿನ ಕಟ್ಟಡ. ಇದೊಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ. ಇದು ಇಲ್ಲಿ ಐಸ್ ಕ್ರೀಮನ್ನು ಸವಿಯಲು ಮಕ್ಕಳು ಹೋದರು. ಇಲ್ಲಿ ಒಂದು ಬಹುಮಹಡಿ ಕಟ್ಟಡ. ಅದು ಈ ಬೇಲಾಳ ಬಹುಮಹಡಿ ಕಟ್ಟಡ. ಇದು ಸಾಮಾನ್ಯ ಕಟ್ಟಡ ಆಗಿರಲಿಲ್ಲ, ಅದಕ್ಕಾಗಿ ಅದನ್ನು ಮೋಜಿನ ಕಟ್ಟಡ ಅಂತ ಕರೆದಿದ್ದಾರೆ. ಇಲ್ಲಿ ನೋಡ್ರಿ, ಇದು ಕೆಲವು ಮಹಡಿಗಳು ನೆಲದ ಕೆಳಗೆ ಇದ್ದಾವೆ. ನೋಡ್ರಿ, ಇಲ್ಲಿ ಚಿತ್ರ ನೋಡ್ರಿ. ಇಲ್ಲಿ ನಾವು ಎಂಟ್ರೆನ್ಸ್ ಇದು ಅಂತ ವೆಲ್ಕಮ್ ರೂಮ್ ಇದು, ಅಂದರೆ ಸ್ವಾಗತ ಕೊಠಡಿ ಇದು. ಇಲ್ಲಿ ಒಳಗೆ ಹೋದರೆ ನಾವು ಮೇಲಕ್ಕೆ ಕೆಲವು ಕಟ್ಟಡಗಳಿದಾವೆ, ಕೆಳಗೆ ಕೆಲವು ಕಟ್ಟಡಗಳಿದಾವೆ. ಇಲ್ಲಿ ಟಾಯ್ಸ್ ಅಂತಾರೆ, ಅಂದರೆ ಆಟಿಕೆಗಳ ಅಂಗಡಿ, ವಿಡಿಯೋ ಗೇಮ್ಸ್ ಅಂಗಡಿ, ಸಿನಿಮಾ ಅಂಗಡಿ, ಘೋಸ್ಟ್ ಅಂದರೆ ದೆವ್ವದ ರೂಮು. ಇದೇನಿದು, ಇದು ಡೈನೋಸರ್ ರೂಮ್. ಇದು ಮೇಲ್ಗಡೆಗೆ ಹೋದರೆ ಫುಡ್ ಕೋರ್ಟ್ ಅಂದರೆ ಆಹಾರ ಮಳಿಗೆ. ಇಲ್ಲಿ ಆರ್ಟ್ ಗ್ಯಾಲರಿನ ಆರ್ಟ್ ಅಂದರೆ ಕಲಾ ಕೇಂದ್ರ, ಇದು ಆರ್ಟ್ ಸೆಂಟ್ರು. ಬುಕ್ಸ್, ಇಲ್ಲಿ ಬುಕ್ಸ್ ಅಂದರೆ ಲೈಬ್ರರಿ, ಇಲ್ಲಿ ಬುಕ್ಸ್ ಅಂಗಡಿನೂ ಆಗ್ಬೋದು. ಇದು ಐಸ್ ಕ್ರೀಮ್ ಇಲ್ಲಿದೆ, ಸ್ಪೋರ್ಟ್ಸು, ಆಮೇಲೆ ಇಲ್ಲಿ ಖಾಲಿ ಜಾಗ ಇವೆಲ್ಲ ಇಲ್ಲಿದ್ದಾವೆ. ಈಗ ನಾವು ಒಳಗೆ ಹೋದ್ವಿ. ಸ್ವಾಗತ ಸಭಾಂಗಣ, ಇದು ವೆಲ್ಕಮ್ ಹಾಲ್ನಲ್ಲಿ ಸ್ವಾಗತ ಸಭಾಂಗಣ. ನಾವು ಕಲಾ ಕೇಂದ್ರಕ್ಕೆ ಹೋಗ್ಬೇಕು, ಆರ್ಟ್ ಸೆಂಟ್ರಿಗೆ ಹೋಗ್ಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ 1 2 ರೂಮ್ 2 ಒತ್ತಬೇಕು. ಅಂದರೆ ಮೇಲಕ್ಕೆ ಹೋದರೆ ಪ್ಲಸ್ ಒತ್ತಬೇಕು ಅಂತ. ಕೆಳಗೆ ಹೋದರೆ, ಈಗ ಸ್ವಾಗತ ಕೊಠಡಿಗೆ ಒಳಗೆ ಹೋದ್ವಿ. ನಾವು ವಿಡಿಯೋ ಗೇಮ್ಸ್ಗೆ ಹೋಗ್ಬೇಕಂದ್ರೆ -2 ಒತ್ತಬೇಕು. ಯಾಕಂದರೆ ಕೆಳಗೆ -2, ಮೇಲೆ +2. ಇಲ್ಲಿ ನೋಡ್ರಿ, ಇದು -2. ಇಲ್ಲಿ +1 ಒತ್ತಿದರೆ ಎಲ್ಲಿಗೆ ಹೋಗ್ತೀರಿ ನೀವು? ಇಲ್ಲಿ ಆಹಾರ ಕೊಠಡಿಗೆ ಹೋಗ್ತೀರಿ. -1 ಒತ್ತಿದರೆ ಟಾಯ್ಸ್ ಆಟಿಕೆ ಅಂಗಡಿಗೆ ಹೋಗ್ತೀರಿ. ಇಲ್ಲಿ ಲಿಫ್ಟ್ ಗುಂಡಿಯ ಒತ್ತುವಿಕೆ ಮತ್ತು ಸಂಖ್ಯೆಗಳು ಅಂತ. ಇಲ್ಲಿ ಪ್ಲಸ್ ಅಂದರೆ 3
ನೀವು ಒತ್ತಿದ್ರಿ ಅಂದರೆ +3 ಅಂತ ಬರಿಬೋದು. ಮೈನಸ್ 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 ಅಂದರೆ 4 ಸಾರಿ ಮೈನಸ್ -4 ಅಂತ ಬರಿಬೋದು. ಈಗ ನಾವು ಇಲ್ಲಿ ಸ್ವಾಗತ ಕೊಠಡಿಯಲ್ಲಿ ಇದ್ಕೊಂಡು -4 ಒತ್ತಿದ್ವಿ ಅಂದರೆ ಮೈನಸ್ ಅಂದರೆ ಕೆಳಕ್ಕೆ ಹೋಗ್ಬೇಕು. 1 2 3 4ನೇ ರೂಮು ಘೋಸ್ಟ್ ರೂಮ್ಗೆ ಹೋಗ್ತೀವಿ. ಈಗ 4 ಮಹಡಿ ಮೇಲೆ ಹೋಗಲು ನೀವು ಏನನ್ನು ಒತ್ತಿರಿ. ಮೇಲೆ ಹೋಗಲು ನಾವೇನು ಒತ್ತಬೇಕು? ಪ್ಲಸ್ ಒತ್ತಬೇಕು, +4 ಒತ್ತಬೇಕು. 3 ಮಹಡಿ ಕೆಳಗೆ ಹೋಗಲು ನೀವು ಏನನ್ನು ಒತ್ತಿದ್ರಿ? -4 ಒತ್ತಬೇಕು. ಕೆಳಗೆ ಹೋಗೋಕ್ಕೆ ಮೈನಸ್ಸು, ಮೇಲೆ ಹೋಗೋಕ್ಕೆ ಪ್ಲಸ್ಸು. ಈಗ ನಾವು ನೆಲ ಮಹಡಿಯನ್ನು ಅಂದರೆ ಮಹಡಿ 0 ಎಂದು ಕರೆಯಲಾಗುತ್ತೆ. ಏಕೆ ಅಂದರೆ ಇಲ್ಲಿ ನಾವು ಸ್ಟಾರ್ಟಿಂಗ್ ವೆಲ್ಕಮ್ ಹಾಲ್ ಅಂದರೆ ಸ್ವಾಗತ ಸಭಾಂಗಣಕ್ಕೆ ನಾವೇನು ಎಂಟ್ರಿ ಆಗ್ತೀವಿ ಇಲ್ಲಿ, ಇದು ನಾವು 0 ಅಂತಂದೇಳಿ ಗುರುಸ್ಕೊಳ್ತೀವಿ. ಇದನ್ನು 0 ಅಂತ ಗುರುಸ್ಕೊಳ್ತೀವಿ. ಈಗ ಫುಡ್ ಕೋರ್ಟ್ ಅಂದರೆ ಆಹಾರ ಕೇಂದ್ರ, ಆಹಾರ ಕೇಂದ್ರಕ್ಕೆ ನಾವು +1 ಅಂತ ಸೂಚಿಸ್ತೀವಿ. ಹೀಗೆ ಪ್ರತಿ ರೂಮ್ಗೆ 0ಇಂದ ಮೇಲಕ್ಕೆ ಇದು +1 ಅಲ್ಲ, ಫುಡ್ ಕೋರ್ಟ್ ಇದು ಆಹಾರ ಮಳಿಗೆ +1, ಕಲಾ ಕೇಂದ್ರ +2, ಇದೇನು ಬುಕ್ಸ್ ಅಂಗಡಿ +3, ಐಸ್ ಕ್ರೀಮ್ ಅಂಗಡಿ +4, ಸ್ಪೋರ್ಟ್ಸ್ ಅಂಗಡಿ +5, ಸ್ಪೇಸ್ ಅಂದರೆ ಖಾಲಿ ಜಾಗ +6. ಇಷ್ಟು ಮೇಲ್ಗಡೆಗೆ. ಕೆಳಗಡೆಗೆ ಟಾಯ್ಸ್ ಅಂಗಡಿ -1 ಆಗುತ್ತೆ, ವಿಡಿಯೋ ಗೇಮ್ಸು -2, ಸಿನಿಮಾ -3, ಘೋಸ್ಟ್ -4, ಡೈನೋಸಾರ್ -5. ಈ ರೀತಿ ನಾವು ಇದನ್ನು ಆ ಮಹಡಿಗಳಿಗೆ ಸಂಖ್ಯೆಗಳನ್ನು ನೀಡ್ತೀವಿ. ಈಗ ನಾವು ನೋಡ್ರಿ ಇಲ್ಲಿ ಏನು ಹೇಳ್ತಾನೆ, +3 ಅಂತ ನಾವು ಒತ್ತಿದರೆ, ನಾವು +3 ಒತ್ತಿದರೆ ಇಲ್ಲಿ ಯಾವಾಗಲಿಂದ ಇಲ್ಲಿ ವೆಲ್ಕಮ್ ಹಾಲಿಂದ ನಾವು +3 ಒತ್ತಿದರೆ ನಾವು ಬುಕ್ಸ್ ಅಂಗಡಿಗೆ ಹೋಗ್ತೀವಿ, ಪುಸ್ತಕ ಮಳಿಗೆ ಅಂತ. ಅದೇ ನಾವು ಎಲ್ಲೇ ಇರಲಿ, ಈಗ ವೆಲ್ಕಮ್ ಹಾಲಿನಾಗೆ ಇಲ್ಲ ಅಂದರೆ ಈಗ ಅಲ್ಲೇ ಯಾವುದೋ ಒಂದು ರೂಮಿಗೆ ಹೋಗಿದ್ದೀವಿ, ಇಲ್ಲಿಂದ +3 ಒತ್ತಿದ್ವಿ ಅಂದರೆ ಮತ್ತೆ ನಾವು ಮೇಲ್ಗಡೆಗೆ ಹೋಗ್ತೀವಿ ಅನ್ನೋದು. ನೋಡ್ರಿ ಇಲ್ಲಿ ನೀವು +3 ಒತ್ತಿದಾಗ ಇದು ನೀವು ಚಲಿಸುವ ಮಹಡಿಗಳ ಸಂಖ್ಯೆಯೂ ಆಗಿರುತ್ತದೆ ಎಂಬುದನ್ನು ನೀವು ಗಮನಿಸಿದಿರಾ ಅಂತ. ಅಂದರೆ ನೀವು ಎಲ್ಲಿ ಇರ್ತೀರೋ ಅಲ್ಲಿಂದ ಮೇಲಕ್ಕೆ 3 ಆಗುತ್ತೆ +3 ಅಂದರೆ. ಆಮೇಲೆ -3 ಅಂದರೆ ನೀವು ಎಲ್ಲಿರ್ತೀರೋ ಅಲ್ಲಿಂದ 3 ರೂಮ್ಗಳನ್ನು ಕೆಳಗೆ ಇಳಿಬೇಕು ಅಂತ. 3ರಷ್ಟು ರೂಮ್ಗಳು. ನೋಡ್ರಿ, -3 ಎಂಬುದು ಮಹಡಿಯ ಸಂಖ್ಯೆ. ಇಲ್ಲಿ -3 ಮಹಡಿ ಸಂಖ್ಯೆ ಇದೆ. ನೀವು -3 ಒತ್ತಿದಟ್ಟಿಗೆ ಸಿನಿಮಾ ಹಾಲ್ಗೆ ಹೋಗ್ಬೇಕು ಅಂತೇನಿಲ್ಲ. ನೀವೆಲ್ಲಿದ್ರಿ? ವೆಲ್ಕಮ್ ಹಾಲ್ನಲ್ಲಿದ್ದರೆ -3 ಒತ್ತಿದಾಗ ಸಿನಿಮಾ ಹಾಲ್ಗೆ ಹೋಗ್ತೀರಿ. ಅದೇ ನೀವು ಫುಡ್ ಕೋರ್ಟ್ನಲ್ಲಿದ್ರಿ, ಆಹಾರ ಮಳಿಗೆಯಲ್ಲಿದ್ರಿ, ಆವಾಗ -3 ಒತ್ತಿದರೆ ಅಲ್ಲಿಂದ ಕೆಳಗೆ 3 ರೂಮ್ಗಳು, 1 2 3, 3ನೇ ರೂಮ್ ವಿಡಿಯೋ ಗೇಮ್ಸಿಗೆ ಹೋಗ್ತೀರಿ. ಆದರೆ -3 ಎಲ್ಲಿರೋದು? ಇಲ್ಲಿರೋದು. ಆದರೆ ನೀವು ಹೋಗಿರೋದು ವಿಡಿಯೋ ಗೇಮ್ಸ್. ಯಾಕೆ? ನೀವು ಎಲ್ಲಿರ್ತೀರೋ ಅಲ್ಲಿಂದ 3 ಇದು ಮಹಡಿಗಳು ಕೆಳಗೆ ಅಂತಂದೇಳಿ ನಾವು ಇದು ಬರುತ್ತೆ. ಈಗ ನೋಡ್ರಿ ಪ್ಲಸ್ ಚಿಹ್ನೆ ಇರುವ ಸಂಖ್ಯೆಯನ್ನು ಧನ ಸಂಖ್ಯೆ ಅಂತಾರೆ, ಮೈನಸ್ ಚಿಹ್ನೆ ಇರೋದನ್ನು ಋಣ ಸಂಖ್ಯೆ ಅಂತಾರೆ. ಅಂದರೆ ಇವು +1 +2 +3 ಇವೆಲ್ಲ ಧನ ಸಂಖ್ಯೆಗಳು, -1 -2 -3 -4 ಇವೆಲ್ಲ ಋಣ ಸಂಖ್ಯೆಗಳು. ಇದು 0 ಅಂತಕ್ಕಂಥದ್ದು ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ಹಾಗಾಗಿ ಇದು ಧನ ಸಂಖ್ಯೆನೂ ಅಲ್ಲ ಋಣ ಸಂಖ್ಯೆನೂ ಅಲ್ಲ ಅಂತಂದೇಳಿ. ಈಗ ನೋಡ್ರಿ ಇಲ್ಲಿ ಹೇಳ್ತಾನೆ, 0ಯು ಧನಾತ್ಮಕವು ಅಥವಾ ಋಣಾತ್ಮಕವೂ ಅಲ್ಲದ ಸಂಖ್ಯೆ ಅಂತ. ಅದಕ್ಕೆ ಅದನ್ನು ಪ್ಲಸ್ಸು ಹಾಕೋದಿಲ್ಲ ಮೈನಸ್ಸು ಹಾಕೋದಿಲ್ಲ. ಈಗ ಆಹಾರ ಮಳಿಗೆಯಿಂದ ಪ್ರಾರಂಭಿಸಿ ಲಿಫ್ಟ್ನ +2 ಗುಂಡಿಯನ್ನು ಒತ್ತಿರಿ, ನೀವು ಎಲ್ಲಿಗೆ ತಲುಪ್ತೀರಿ? ಪುಸ್ತಕ ಮಳಿಗೆಗೆ ನಾವು ತಲುಪ್ತೀವಿ. ಇಲ್ಲಿ ನೋಡ್ರಿ ಚಿತ್ರ ನೋಡ್ರಿ. ಈಗ ನಾವು ಆಹಾರ ಮಳಿಗೆಯಲ್ಲಿ ಫುಡ್ ಕೋರ್ಟ್ನಲ್ಲಿದ್ದು +2 ನಾವು ಹಾಕ್ತೀವಿ. +2 ಅಂದರೆ ಮೇಲಕ್ಕೆ 2 ಕಟ್ಟಡಕ್ಕೆ ಹೋಗ್ತೀವಿ, ಒಂದು ಬುಕ್ಸ್ ಮಳಿಗೆಗೆ ಹೋಗ್ತೀವಿ, ಪುಸ್ತಕ ಮಳಿಗೆಗೆ ಹೋಗ್ತೀವಿ. ಅದನ್ನೇ ಇಲ್ಲಿ ನೋಡ್ರಿ, ನಾವು ಎಲ್ಲಿದ್ದೀವಿ? ಆರಂಭಿಕ ಮಹಡಿ ಯಾವುದು? ನಮ್ಮದು ಆಹಾರ ಮಳಿಗೆ. ಆಹಾರ ಮಳಿಗೆ ಯಾವುದದು? 1ನೇ ಮಹಡಿ. ಅದು 1ನೇ ಮಹಡಿಯಲ್ಲಿ ನಾವು 2 ಒತ್ತಿದ್ವಿ, +2 ಒತ್ತಿದ್ವಿ, +1 +2 ಎಷ್ಟಾಯಿತು? +3. ಅಂದರೆ ಪುಸ್ತಕದ ಅಂಗಡಿ +3 ಆಗಿರುತ್ತೆ. ಪುಸ್ತಕದ ಅಂಗಡಿ +3 ಸರಿನಾ? ಅದೇ ರೀತಿ ಲೆಕ್ಕಾಚಾರ ಮಾಡಿ ಅಂತಂದೇಳಿ ನಿಮಗೆ 3 ಲೆಕ್ಕಗಳು ಕೊಟ್ಟಿದ್ದಾನೆ, ಅದನ್ನು ಮಾಡೋಣ.
ನೀವು ಮಹಡಿ +2ರಿಂದ ಪ್ರಾರಂಭಿಸಿ ಮತ್ತು ಲಿಫ್ಟ್ನಲ್ಲಿ -3 ಗುಂಡಿಯನ್ನು ಒತ್ತಿವಿರಿ. ನೀವು ಎಲ್ಲಿಗೆ ತಲುಪುವಿರಿ? ಈ ಚಲನೆಗೆ ಒಂದು ಉಕ್ತಿಯನ್ನು ಬರೆಯಿರಿ. ಈಗ ಚಿತ್ರವನ್ನು ಗಮನಿಸಿದರೆ ನೀವು +2 ಯಾವ ಒಂದು ಕಟ್ಟಡ ಇದು? ಕಲಾ ಕೇಂದ್ರ. ಇದು ಕಲಾ ಕೇಂದ್ರದಲ್ಲಿದ್ದೀರಿ. ಅಲ್ಲಿಂದ -3 ಒತ್ತಿದ್ರೆ ಅಂದರೆ -3 ಅಂದರೆ ಕೆಳಗೆ 3 ಕಟ್ಟಡಗಳನ್ನು ಇಳಿಬೇಕು. 1 2 3 ಅಂದರೆ ನೀವು ಆಟಿಕೆ ಕೊಠಡಿಗೆ ತಲುಪ್ತೀರಿ. ಉತ್ತರ ಏನು ಬರುತ್ತೆ? -1ರಲ್ಲಿ ನೀವು ಇದ್ದೀರಿ ಅಂತ. ಇದನ್ನು ನಾವು ಉಕ್ತಿಯಲ್ಲಿ ಬರೆದ್ರೆ +2 ಪ್ಲಸ್ -3 ಅಂದರೆ ಇದು ಸಂಕಲನ ಮಾಡ್ತಿದ್ದೀವಿ. ಅವಾಗ ಏನಾಗುತ್ತೆ? ಇಲ್ಲಿ ಚಿಹ್ನೆ ಬದಲಾಗೋದಿಲ್ಲ, ಸೇಮ್ ಇರುತ್ತೆ. -3 +2 ಚಿಹ್ನೆ ಬೇರೆ ಇದೆ, ಕಳಿಬೇಕು. 3ರಾಗೆ 2 ಹೋದರೆ 1 ಆಗುತ್ತೆ. ಹೌದಾ? ನಾವು ಚಿತ್ರದ ಪ್ರಕಾರನೇ ಮಾಡೋಕ್ಕೆ ಹೋದರೆ ನಾವು ಲೆಕ್ಕ ಮಾಡೋದಿಲ್ಲ. ನಾವು ನೋಡ್ರಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ಸೇ ಆಗುತ್ತೆ. ನಾವು ಯಾವಾಗಲೂ ಚಿಹ್ನೆಗಳ ಗುಣಾಕಾರ ತಿಳ್ಕೊಂಡಿರ್ಬೇಕು. ನಿಮಗೆ ಮುಂದೇನು ಕೂಡ ಇದು ಹೆಲ್ಪ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಇರುತ್ತೆ, ಹಂಗಾಗಿ ಇದು ಮೈನಸ್ಸು, ಚಿಹ್ನೆ ಬದಲಾಗೋದಿಲ್ಲ, ಏನಿರುತ್ತೆ ಮೈನಸ್ಸು. ಹಂಗಾಗಿ 3 ಇದು 2 ಚಿಹ್ನೆ ಬೇರೆ ಇದ್ದಾಗ ಕಳಿಬೇಕು. 3ರಾಗೆ 2 ಹೋದರೆ 1 -1. +2 ಯಾವ ಸ್ಥಾನ, ಯಾವ ಕಟ್ಟಡ? ಕಲಾ ಕೇಂದ್ರ. ನಾವು ಎಷ್ಟು ಒತ್ತಿದ್ವಿ? -3 ಅಂದರೆ ಕೆಳಕ್ಕೆ ಹೋಗಿದ್ದೀವಿ. 3 ಕಟ್ಟಡ ಕೆಳಕ್ಕೆ ಹೋದರೆ ನಾವು ಆಟಿಕೆ ಮಳಿಗೆ, ಟಾಯ್ಸ್ ಮಳಿಗೆಯನ್ನು ನಾವು ತಲುಪಿದ್ವಿ. ಈಗ ಎರಡನೇ ಒಂದು ಕ್ವಶನು. ಈ ಉಕ್ತಿಗಳನ್ನು ಮೌಲ್ಯಮಾಪನ ಮಾಡಿ. ಮೋಜಿನ ಕಟ್ಟಡವನ್ನು ಆಧರಿಸಿ ಅವುಗಳನ್ನು ಆರಂಭಿಕ ಮಹಡಿ ಪ್ಲಸ್ ಚಲನೆ ಎಂದು ಯೋಚಿಸಬಹುದು. ಈಗ ಒಂದನೇದು +1 +4 ಅಂತ ಇದೆ. ಅಂದರೆ +1 ಆರಂಭಿಕ ಮಹಡಿ ಅಂತ ತಗೊಳ್ಳೋಣ. +1 ಅಂದರೆ ನಾವು ಆಹಾರ ಮಳಿಗೆನೇ +1. ಇಲ್ಲಿಂದ +4 ಒತ್ತಿದ್ರೆ ಅಂದರೆ ಮೇಲ್ಗಡೆಗೆ 4 ಮಹಡಿಗಳನ್ನು ಎಣಿಸ್ಕೋಬೇಕು. 1 2 3 4 ಅಂದರೆ ನಾವು ಸ್ಪೋರ್ಟ್ಸ್ ಅಂಗಡಿಗೆ ಹೋಗಿದ್ದೀವಿ, ಅಂದರೆ +5ಕ್ಕೆ ಹೋಗಿದ್ದೀವಿ ಅಂತ. ಅದನ್ನು ನಾವು ಉಕ್ತಿಯಲ್ಲಿ ನಾವು ಬರೆದ್ರೆ +1 +4 ಇಲ್ಲಿ ಚಿಹ್ನೆ ಬದಲಾಗೋದಿಲ್ಲ. ಪ್ಲಸ್ ಇಂಟು ಪ್ಲಸ್ಸೇ ಇರುತ್ತೆ. ಹಂಗಾಗಿ 2 ಕೂಡಬೇಕಾಗುತ್ತೆ. 2 ಚಿಹ್ನೆ ಒಂದೇ ಇದೆ ನೋಡ್ರಿ, ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಹಂಗಾಗಿ ಕೂಡಬೇಕು. ಚಿಹ್ನೆ ಒಂದೇ ಇದ್ದರೆ ಕೂಡಬೇಕು, ಚಿಹ್ನೆ ಒಂದೇ ಇದ್ದರೆ ಕೂಡಬೇಕು, ಚಿಹ್ನೆ ಒಂದೇ ಇದ್ದರೆ ಕೂಡಬೇಕು. ಅರ್ಥ ಆದ? 4 1 5. ನೆಕ್ಸ್ಟ್ ನೋಡ್ರಿ, +1 ಅಂದರೆ ಯಾವ ಮಳಿಗೆ? ಆಹಾರ ಮಳಿಗೆ. ನಾವು ಗುಂಡಿ ಒತ್ತುವಿಕೆ ಎಷ್ಟು? 4 ಒತ್ತಿದ್ವಿ ಅಂದರೆ ಮೇಲಕ್ಕೆ 4, ಪ್ಲಸ್ ಅಂದರೆ 4. ಮೇಲ್ಗಡೆಗೆ ಹೋದಾಗ 5ನೇ ಒಂದು ಮಹಡಿ ಯಾವುದಿದು? ಆಟದ ಕೇಂದ್ರ, ಸ್ಪೋರ್ಟ್ಸ್ ಸೆಂಟರ್. ಅದೇ ರೀತಿ +4ರಲ್ಲಿದ್ದೀವಿ. ನಾವು -3 ಒತ್ತಿದ್ವಿ ಅಂದರೆ +4ಇಂದ ನಾವು ಕೆಳಕ್ಕೆ ಬರ್ತಾಯಿದ್ವಿ. +4 ಎಲ್ಲಿದೆ? +4ನೇ ರೂಮ್ ಯಾವುದು? ಐಸ್ ಕ್ರೀಮ್ ರೂಮ್ನಲ್ಲಿದ್ದು -3 ಒತ್ತಿದ್ವಿ ಅಂದರೆ ಕೆಳಗಡೆಗೆ 3 ಕೊಠಡಿಗಳನ್ನು ಕೆಳಗಿಳಿಬೇಕು. ಕೆಳಗೆ 3 ಮಹಡಿ, ಒಂದು ಬುಕ್ಸು, 1 2 3 ಅಂದರೆ ನಾವು ಆಹಾರ ಮಳಿಗೆಗೆ ಬಂದ್ವಿ, +1ಕ್ಕೆ ಬಂದ್ವಿ. ಇದು ಹೆಂಗೆ ಲೆಕ್ಕಾಚಾರ? ಹೆಂಗೆ ಇದು ನೋಡಿರಿ, +3 ಪ್ಲಸ್ ಇಂಟು -3 ಅಂತ. ಪ್ಲಸ್ ಇಂಟು ಮೈನಸ್ ಇದು ಚಿಹ್ನೆ ಕೂಡ್ಬೇಕಾದ್ರೆ ಚಿಹ್ನೆ ಬದಲಾಗೋದಿಲ್ಲ. ಇಲ್ಲಿ ಚಿಹ್ನೆ ಬೇರೆ ಇದೆ. 4ಕ್ಕೆ ಚಿಹ್ನೆ ಪ್ಲಸ್ ಇದೆ, 3ಕ್ಕೆ ಚಿಹ್ನೆ ಮೈನಸ್ ಇದೆ. ಚಿಹ್ನೆ ಬೇರೆ ಇದ್ದಾಗ ಕಳಿಬೇಕು, ಚಿಹ್ನೆ ಬೇರೆ ಇದ್ದಾಗ ಕಳಿಬೇಕು. ನೋಡಿರಿ, ದೊಡ್ಡದ್ರಾಗ ಚಿಹ್ನೆ ಚಿಕ್ಕದು ಕಳೀರಿ ಅಷ್ಟೇ. 4ರಾಗ 3 ಹೋದರೆ 1, ದೊಡ್ಡದ್ರ ಚಿಹ್ನೆ ಪ್ಲಸ್ ಇದು, ಪ್ಲಸ್ ಇಡಬೇಕು. ಅಂದರೆ +1ರಲ್ಲಿ ನಾವು ಬಂದಿದ್ದೀವಿ. ಯಾವುದು +1? ಆಹಾರ ಮಳಿಗೆಗೆ ಬಂದಿದ್ದೀವಿ. ನೆಕ್ಸ್ಟ್ ಮೂರನೇ ಒಂದು ಲೆಕ್ಕ, +4 +1 ಅಂದರೆ ಇಲ್ಲಿ ಚಿಹ್ನೆ ಬದಲಾಗೋದಿಲ್ಲ, ಚಿಹ್ನೆ ಒಂದೇ ಇದೆ. ಚಿಹ್ನೆ ಒಂದೇ ಇದ್ದರೆ ಕೂಡಬೇಕು, ಚಿಹ್ನೆ ಒಂದೇ ಇದ್ದರೆ ಕೂಡಬೇಕು. 4 1 5. 4 ಅಂದರೆ ಯಾವ ರೂಮು? 4 ಅಂದರೆ ಐಸ್ ಕ್ರೀಮ್ ರೂಮು. ಇಲ್ಲಿಂದ +1 ಒತ್ತಿದರೆ ನಾವು ಇನ್ನೊಂದು ಮಾಡಿ ಮೇಲಕ್ಕೆ ಹೋಗ್ತೀವಿ, ಅದು ಸ್ಪೋರ್ಟ್ಸ್ ಅಂಗಡಿ. ಅಂದರೆ ನೋಡಿರಿ, ಐಸ್ ಕ್ರೀಮ್ ಅಂಗಡಿಯಲ್ಲಿದ್ದೀವಿ. ಐಸ್ ಕ್ರೀಮ್ ಅಂಗಡಿಯಲ್ಲಿ ಇದ್ಕೊಂಡು ಚಲನೆಯನ್ನು ಮಾಡಿದರೆ ಒಂದು ಕೊಠಡಿಯನ್ನು ಮೇಲಕ್ಕೆ ಹೋದರೆ ನಾವು ಎಲ್ಲಿಗೆ ಹೋಗ್ತೀವಿ? ಖಾಲಿ ಜಾಗಕ್ಕೆ ಹೋಗಲ್ಲ, ಸ್ಪೋರ್ಟ್ಸ್ ಅಂಗಡಿಗೆ ಹೋಗ್ತೀವಿ ಅಥವಾ ಆಟ ಆಡೋ ಇದಕ್ಕೆ ಹೋಗ್ತೀವಿ. ನೆಕ್ಸ್ಟ್ D, -1 +2 ಅಂತ. -1 ಎಲ್ಲಿದೆ?
-1 ಇಲ್ಲಿದೆ. ಟಾಯ್ಸ್ ಅಂಗಡಿಲಿದ್ದೀವಿ, ಅಲ್ಲಿ +2, ಅಲ್ಲಿಂದ +2 ಓದ್ತಿದ್ವಿ. 1 2 ಅಂದರೆ ಆಹಾರ ಮಳಿಗೆಗೆ ಹೋದ್ವಿ, +1ಕ್ಕೆ ಹೋದ್ವಿ. ಲೆಕ್ಕಾಚಾರ ಹೆಂಗೆ ಮಾಡೋದು? ಇಲ್ಲಿ ಚಿಹ್ನೆ ಬೇರೆ ಇದೆ, ಚಿಹ್ನೆ ಬೇರೆ ಇದ್ದಾಗ ಕಳಿಬೇಕು. 2ರಾಗೆ 1 ಹೋದರೆ 1. ಇದು ಇಲ್ಲನೇ ಇರಲಿ, ದೊಡ್ಡ ಸಂಖ್ಯೆ ಇಲ್ಲನೇ ಇರಲಿ, ಒಟ್ಟು ದೊಡ್ಡ ಸಂಖ್ಯೆಗೆ ಚಿಕ್ಕ ಸಂಖ್ಯೆ ಕಳಿಬೇಕು. 2ರಾಗೆ 1 ಹೋದರೆ 1. ಯಾವಾಗ ಕಳಿಬೇಕು ಹೇಳ್ರಿ? ಚಿಹ್ನೆ ಬೇರೆ ಇದ್ದಾಗ ಕಳಿಬೇಕು. ಈಗ -1 ಅಂದರೆ ಟಾಯ್ಸ್ ಆಟಿಕೆ ಮಳಿಗೆಗಿದ್ದೀವಿ, ಅಲ್ಲಿಂದ +2 ಓದ್ತಿದ್ವಿ. ಚಲನೆ 2 ಕೊಠಡಿಗಳ ಮೇಲಕ್ಕೆ ಹೋದ್ವಿ. ಪ್ಲಸ್ ಅಂದರೆ ಮೇಲಕ್ಕೆ ಹೋಗೋದು. ಆಹಾರ ಮಳಿಗೆಗೆ ಹೋದ್ವಿ. ಆಹಾರ ಮಳಿಗೆ ಎಷ್ಟನೇದದು? +1ಕ್ಕೆ ಹೋದ್ವಿ. ನೆಕ್ಸ್ಟ್ ಈನೇದು -1ರಾಗಿದ್ದೀವಿ, ಸೇಮ್ ಆಟಿಕೆ ಮಳಿಗೆಗೆ ಇದ್ದೀವಿ. ಅಲ್ಲಿಂದ +1 ಓದ್ತಿದ್ವಿ ಅಂದರೆ ಅದು ನಾವು ಎಲ್ಲಿಗೆ ಹೋದ್ವಿ? ಸ್ವಾಗತ ಸಭಾಂಗಣ, ವೆಲ್ಕಮ್ ರೂಮ್ಗೆ ಹೋದ್ವಿ. ವೆಲ್ಕಮ್ ರೂಮ್ಗೆ ಏನು ನಾವು ಸ್ವಾಗತ ಸಭಾಂಗಣಕ್ಕೆ ತಲುಪಿದ್ವಿ. ಸ್ವಾಗತ ಸಭಾಂಗಣದ ಸಂಖ್ಯೆ ಎಷ್ಟು? 0. ಅದು ಹೆಂಗೆ ಲೆಕ್ಕಾಚಾರ? 0 ಹೆಂಗೆ ಬರುತ್ತೆ? ಇಲ್ಲಿ ಚಿಹ್ನೆ ಬೇರೆ ಇದೆ, ನಾವು ಸಂಖ್ಯೆ ಕಳೆಯೋಣ. ಚಿಹ್ನೆ ಬೇರೆ ಇದ್ದಾಗ ಕಳಿಬೇಕು. 1ರಾಗ 1 ಹೋದರೆ 0 ಹೆಂಗೆ ಬಂತು ಗೊತ್ತಾಯ್ತಾ? ಈಗ -1ನ ಆರಂಭಿಕ ಮಳಿಗೆ ಅಂತ ಇಟ್ಕೊಳ್ತೀವಿ. ಆರಂಭಿಕ ಮಳಿಗೆ ಯಾವುದು? -1 ಅಂದರೆ ಆಟಿಕೆ ಮಳಿಗೆ. ಅಲ್ಲಿ +1 ಅಂದರೆ ಮೇಲಕ್ಕೆ 1 ಕೊಠಡಿ ಮೇಲಕ್ಕೆ ಹೋದ್ವಿ, 1 ಕಟ್ಟಡ ಮೇಲಕ್ಕೆ ಹೋದ್ವಿ, ಅಲ್ಲಿ +1ಕ್ಕೆ ಹೋದ್ವಿ. ಹೌದಾ? ಇಲ್ಲಿ +1ಕ್ಕೆ ಹೋಗಲಿಲ್ಲ, ನಾವು 0 ಕಟ್ಟಡಕ್ಕೆ ಹೋದ್ವಿ. ಹೆಂಗೆ? +1 ಓದ್ತಿದ್ವಿ, ನಾವು 0 ಅನ್ನೋ ಕಟ್ಟಡಕ್ಕೆ ಹೋಗಿದ್ವಿ. ಸರಿನಾ? ನೆಕ್ಸ್ಟ್ 0 ಅಂದರೆ ಸ್ವಾಗತ ಸಭಾಂಗಣ, ವೆಲ್ಕಮ್ ಹಾಲ್. ವೆಲ್ಕಮ್ ಹಾಲಿಗೆ ನಾವು +2 ಓದ್ತಿದ್ವಿ. ನಾವು ವೆಲ್ಕಮ್ ಹಾಲ್ನಲ್ಲಿದ್ದೀವಿ. 2 ಮಹಡಿ ಅಂದರೆ 2 ಲಿಫ್ಟ್ ಮೇಲೆ ಹೋಗಿದ್ವಿ, 2 ಫ್ಲೋರ್ ಮೇಲೆ ಹೋಗಿದ್ವಿ. ಆವಾಗ ಎಲ್ಲಿಗೆ ತಲುಪಿದ್ವಿ? ಕಲಾ ಕೇಂದ್ರ, ಆರ್ಟ್ ಸೆಂಟರ್ಗೆ ತಲುಪಿದ್ವಿ. ಚಿತ್ರ ನೋಡೋಣ. ನಾವು 0 1 2ಕ್ಕೆ ಹೋದ್ವಿ, ಆರ್ಟ್ ಸೆಂಟರ್, ಕಲಾ ಕೇಂದ್ರಕ್ಕೆ ಹೋದ್ವಿ. ಲೆಕ್ಕಾಚಾರ ಮಾಡಿದರೆ ಇಲ್ಲಿ ಚಿಹ್ನೆ ಇಲ್ಲ, ಇಲ್ಲಿ ಪ್ಲಸ್ ಇದೆ, ಹಂಗಾಗಿ 2ಕ್ಕೆ 0 ಕೂಡಿದ್ರೆ 2 ಆಗುತ್ತೆ. ಚಿಹ್ನೆ ಬೇರೆ ಇದ್ದರೆ ಕಳಿಬೇಕು, ಚಿಹ್ನೆ ಒಂದೇ ಇದ್ದರೆ ಕೂಡಬೇಕು. ಕಲಾ ಕೇಂದ್ರ +2ರಲ್ಲಿ ಇದೆ, ಉತ್ತರನೂ +2. ನೆಕ್ಸ್ಟ್ ಜೀನೆ ಪ್ರಶ್ನೆ. 0ಗೆ -2 ಕೂಡಿದರೆ ಚಿಹ್ನೆ ಇಲ್ಲಿ ನೋಡ್ರಿ, ಚಿಹ್ನೆ ಯಾವುದಿದೆಯಾ? ದೊಡ್ಡದ್ರ ಚಿಹ್ನೆ ಏನಿರುತ್ತೋ ಅದೇ ಬರುತ್ತೆ. 2ಕ್ಕೆ 0 ಕೂಡಿದ್ರೆ 2. ದೊಡ್ಡದ್ರ ಚಿಹ್ನೆ ಮೈನಸ್ಸು, ದೊಡ್ಡದ್ರ ಚಿಹ್ನೆ ಉತ್ತರಕ್ಕಿರುತ್ತೆ. ದೊಡ್ಡ ಸಂಖ್ಯೆ ಯಾವುದಿರುತ್ತೋ ಅದ್ರ ಚಿಹ್ನೆ ಉತ್ತರಕ್ಕಿರುತ್ತೆ. ನೀವು ಕೂಡ್ರಿ ಕಳೀರಿ, ಕೂಡ್ರಿ ಕಳೀರಿ, ದೊಡ್ಡದ್ರ ಚಿಹ್ನೆ ಇದಕ್ಕೆ ಉತ್ತರಕ್ಕೆ ಇರುತ್ತೆ. 0 ಅಂದರೆ ಯಾವುದು? ಸ್ವಾಗತ ಸಭಾಂಗಣ, ವೆಲ್ಕಮ್ ಹಾಲ್. ಅಲ್ಲಿಂದ ಚಲನೆ -2 ಮಾಡಿದ್ವಿ ಅಂದರೆ ಕೆಳಕ್ಕೆ ಇಳಿದಿದ್ವಿ. ವಿಡಿಯೋ ಗೇಮ್ಸ್ ಒಂದು ಇದಕ್ಕೆ ಹೋಗಿದ್ವಿ, -2ರಲ್ಲಿ ಇದೆ ನೋಡ್ರಿ. 0 ಅಂದರೆ ಎಲ್ಲಿದೆ? ವೆಲ್ಕಮ್ ಹಾಲ್ ಇಲ್ಲಿದೆ, ಇದು 0. ಇಲ್ಲಿಂದ 1 2 ವಿಡಿಯೋ ಗೇಮ್ಸ್ಗೆ ಹೋದ್ವಿ, -2ಕ್ಕೆ ತಲುಪಿದ್ವಿ. ನೆಕ್ಸ್ಟ್ ಈಗ 3ನೇ ಪ್ರಶ್ನೆ ಓದೋಣ. ಬೇರೆ ಬೇರೆ ಮಹಡಿಗಳಿಂದ ಪ್ರಾರಂಭಿಸಿ ಮಹಡಿ -5 ತಲುಪಲು ಅಗತ್ಯವಿರುವ ಚಲನೆಗಳನ್ನು ಕಂಡುಹಿಡಿಯಿರಿ. ಉದಾಹರಣೆಗೆ, ನಾನು ಮಹಡಿ +2ರಿಂದ ಪ್ರಾರಂಭಿಸಿದರೆ ಮಹಡಿ -5 ತಲುಪಲು -7 ಒತ್ತಬೇಕು. ಸಂಬಂಧಿತ ಉಕ್ತಿ +2 + -7 5. ಮಹಡಿ -5 ತಲುಪಲು ಇನ್ನೂ ಹೆಚ್ಚಿನ ಆರಂಭಿಕ ಸ್ಥಾನಗಳು ಮತ್ತು ಅಗತ್ಯವಿರುವ ಚಲನೆಗಳನ್ನು ಕಂಡುಹಿಡಿಯಿರಿ ಮತ್ತು ಉಕ್ತಿಗಳನ್ನು ಬರೆಯಿರಿ. ಈಗ ಮೊದಲಿಗೆ ನಾವು ಚಿತ್ರ ನೋಡೋಣ. ನೋಡ್ರಿ, ನಾವು ಎಲ್ಲಿಗೆ ತಲುಪಬೇಕು? -5ಕ್ಕೆ ತಲುಪಬೇಕು. ಡೈನಾಸಾರ್ ಇರ್ತಕ್ಕಂಥ ರೂಮಿಗೆ ತಲುಪಬೇಕು. ನಾವು +2ರಲ್ಲಿದ್ದರೆ ಎಷ್ಟು ಮೈನಸ್ ಓದ್ಬೇಕು? 1 2 3 4 5 6 7. ಅಂದರೆ +2ರಲ್ಲಿದ್ದರೆ -7 ಒತ್ತಬೇಕು. ಸರಿನಾ? ನೋಡ್ರಿ, +2ನಲ್ಲಿರ್ತಕ್ಕಂಥ ನಾವು ಮನುಷ್ಯ -5 ತಲುಪಬೇಕಂದ್ರೆ -7 ಗುಂಡಿಯನ್ನು ಒತ್ತಬೇಕು. ಅವನು 0ಯಲ್ಲಿದ್ದ ಅಂದರೆ -5 ತಲುಪಕ್ಕೆ 1 2 3 4 5 ಅಂದರೆ -5 ಒತ್ತಬೇಕು. ಇಲ್ಲ ಅವನು +6ರಲ್ಲಿದ್ದ ಅಂದರೆ ಅಲ್ಲಿಂದ 1 2 3 4 5 6 7 8 9 10 11 -11 ಒತ್ತಬೇಕು. ಹಂಗೆ ಅದನ್ನು ನಾನು ಇಲ್ಲಿ ಎಕ್ಸೈಜ್ನಲ್ಲಿ ಬರೆದಿದ್ದೀನಿ. 0ಯಲ್ಲಿದ್ದರು ಅಂದರೆ -5 ಒತ್ತಬೇಕು.
ಅಂದರೆ -5 ಕಟ್ಟಡಕ್ಕೆ ಹೋಗ್ತಾರೆ, ಡೈನೋಸಾರ್ ಕಟ್ಟಡಕ್ಕೆ ಹೋಗ್ತಾರೆ. +1ರಲ್ಲಿ ಮಹಡಿಯಲ್ಲಿದ್ವಿ, -6 ಒತ್ತಬೇಕು. +2ರಲ್ಲಿದ್ವಿ, -7 ಒತ್ತಬೇಕು. +3ರಲ್ಲೂ ಇದ್ವಿ, -8 ಒತ್ತಬೇಕು. ಪ್ರತಿ ಸಾರಿನೂ ನಾವು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ್ರೆ 5 ಬರುತ್ತೆ ನಮಗೆ. 8ರಲ್ಲಿ 3 ಹೋದರೆ 5, 7ರಲ್ಲಿ 2 ಹೋದರೆ 5, ಹಂಗೆ 9ರಲ್ಲಿ 4 ಹೋದರೆ 5, ದೊಡ್ಡದ್ರ ಚಿಹ್ನೆ ಮೈನಸ್ ಇದೆ, -5 ಬರುತ್ತೆ. ಅಂದರೆ ಇಲ್ಲಿ ಚಿಹ್ನೆ ಬೇರೆ ಇದ್ದಾಗ ಕಳಿಬೇಕಂತ ಹೇಳಿದ್ದೀನಿ, ಚಿಹ್ನೆ ಬೇರೆ ಇರುತ್ತೆ ಅವಾಗ ಕಳಿಬೇಕು. +4ರಲ್ಲಿದ್ದೀವಿ, -9 ಓದ್ಬೇಕು. +5ರಲ್ಲಿದ್ದೀವಿ, -10 ಓದ್ಬೇಕು. +6ರಲ್ಲಿ ಇದ್ದೀವಿ, -11 ಓದ್ಬೇಕು. ಇಲ್ಲಿಗೆ ಮಕ್ಕಳೇ ಇದು ಲೆಕ್ಕಾಚಾರ ಮಾಡಿ ಮುಗೀತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಪೇಜ್ನಲ್ಲಿರ್ತಕ್ಕಂಥ ಇವನ್ನು ನೋಡೋಣ ಮಕ್ಕಳೇ. ನಿಮ್ಗೆ ಹೆಂಗೆ ಅನ್ನಿಸ್ತು ಮಕ್ಕಳೇ? ನಿಮ್ಗೆ ಅರ್ಥ ಆಯ್ತೋ ಇಲ್ಲ ಕಾಮೆಂಟ್ ಮಾಡಿ ಮಕ್ಕಳೇ.